ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಆರೋಪ ಅವ್ರ ಮೇಲೆ. ಇದು ಯಾವಾಗ ಸಾಬೀತಾಗೋದ್ರೆ ಇದು ವರದಿ ಬಂದ ಮೇಲೆ ನಿಜಾನ ಸುಳ್ಳ ಅಂತ ಅವಾಗ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಯ್ತು. ಅಲ್ಲಿ ಮಟ್ಟ ಏನೂ ಮಾಡ್ಲಿಕ್ಕೆ ಆಗೋಲ್ಲ, ಅದು ಕಾಯ್ಬೇಕಷ್ಟೇ. ಅದನ್ನು ತನಿಖೆ ಆದ ನಂತರ ನೀವು ಆಕ್ಷನ್ ತಗೋಬೋದಾಗಿತ್ತು. ಮೊದಲೇ ಸಸ್ಪೆಂಡ್ ಮಾಡ್ಬೋದು ಒಂದು ರೀತಿ ನೀವು ತಪ್ಪಿತಸ್ಥವನ್ನು ಒಂದು ಮೆಸೇಜ್ ಕೊಟ್ಬಿಟ್ಟು ಸರ್ಕಾರ ಒಂದು ರೀತಿ ಸೇಫ್ ಗಾರ್ಡ್ ರೀತಿ ಇದೆ ಅಂತ. ಇಲ್ಲ, ಅದೇನಿದ್ರು ಈಗ ಆಗಿದೆ, ಸಸ್ಪೆಂಡ್ ಮಾಡಿ ಆಗೈತಿ, ತನಿಖೆ ನಡೀತಾ ಇದೆ. ಬಂದ ಮೇಲೆ ನೀವು ಹೇಳುವಂಥ ಪ್ರಶ್ನೆಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಎಲ್ಲರೂ ಹೇಳಿದ್ದಾರೆ. CM ಅವರು ಒಳ್ಳೆ ಅಧಿಕಾರಿ ಅಂತ ಅವ್ರನ್ನು ಕಮಿಷನರ್ ಮಾಡಿದ್ರು, ಒಳ್ಳೆ ಅಧಿಕಾರಿ ಅಂತ ಮಾಡಿದ್ರು. ಅವ್ರು ಬಂದ ಮೇಲೆ ಸಾಕಷ್ಟು ಬದಲಾವಣೆ, ಶಿಸ್ತು ತರಲಿಕ್ಕೆಲ್ಲ ಪ್ರಯತ್ನ ಮಾಡಿ ಒಳ್ಳೆಯವರಂತೆ ಅವ್ರನ್ನು 2 ವರ್ಷ ಅವಕಾಶ ಕೊಟ್ಟರು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ 2 years. ಘಟನೆಯಲ್ಲಿ ಸರ್ IAS ಮತ್ತು IPS ಅವರ ನಡುವೆ ಜಟಾಪಟಿನೂ ಕೂಡ ಕಾರಣ ಆಯಿತು ಸರ್. ಯಾಕಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಲೆಟರ್ ಬರೀತಾರೆ, ತಕ್ಷಣದಲ್ಲಿ ನಾವು ಬಂದೋಬಸ್ತ್ ಕೊಡೋಕೆ ಆಗಲ್ಲ ಅಂತ. ಯಾಕಂದ್ರೆ IAS ಅಧಿಕಾರಿಗಳು ಮಾಡಲೇಬೇಕು ಅಂತ ಕಾರ್ಯಕ್ರಮಕ್ಕೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ. ಮಾಡೋಣ, ತನಿಖೆಯಿಂದ ಹೊರಗೆ ಬರ್ತಿದೆ. ಅದೇ ಹೇಳಿರಲ್ಲ, ಅದರಲ್ಲಿ ಒಂದೊಂದು ನಿಮಿಷ ಕೂಡ ಮುಖ್ಯ ಇದೆ. ಯಾವ ನಿಮಿಷದಲ್ಲಿ ಒಂದು ಘಟನೆ ಆಯಿತು, ಯಾವಾಗ ಫಸ್ಟು ಡೆತ್ ಆಯಿತು, ಹಾಸ್ಪಿಟ್ಲಿಗೆ ಯಾವಾಗ ಹೋಯಿತು, ಸರ್ಕಾರ ಇವರು CM ಅವರು ಸ್ಟೇಡಿಯಂಗೆ ಎಷ್ಟು ಗಂಟೆಗೆ ಹೋದರು, ಯಾವಾಗ ಪೊಲೀಸರು ತಿಳಿಸ್ಬೇಕಾಯ್ತು ಯಾವಾಗ ಇವ್ರಿಗೆ. ಬಹುಶಃ ಅವ್ರಿಗೆ ಗೊತ್ತಿದ್ರೆ ಸ್ಟೇಡಿಯಂಗೆ ಹೋಗ್ತಿರ್ಲಿಲ್ಲ ಅವರು. ಮುಂಚೆನೇ ಈ ಥರ ಘಟನೆ ಆಗಿದೆ ಅಂತ ಗೊತ್ತಾಗಿದ್ರೆ CM ಖಂಡಿತವಾಗಿ ಅಲ್ಲಿ ಹೋಗ್ತಾ ಇರಲಿಲ್ಲ ಕಾರ್ಯಕ್ರಮಕ್ಕೆ. ತಿಳಿಸುವಂಥ ಜವಾಬ್ದಾರಿ ಪೊಲೀಸರ ಮೇಲಿದೆ. ಪೊಲೀಸರು ಯಾರು ಲ್ಯಾಬ್ಸ್ ಅನ್ನೋದು ಇನ್ನು ಕಂಡುಹಿಡಿಯಬೇಕು. ಕೆಳಗೆ ಇನ್ಸ್ಪೆಕ್ಟರ್ ಅದ, ಕಬ್ಬನ್ ಪಾರ್ಕು ಮೇಲುಗಡೆ DCPನ, ಅವ್ರ ಮೇಲುಗಡೆ ಇರೋರ. ಯಾಕೆ ಕಮಿಷನರ್ ಕೂಡ ಕೆಳಗಿನವ್ರು ಹೇಳ್ಬೇಕಾರೆ, ಅವ್ರೇನು ಕಮಿಷನರ್ ಡೈರೆಕ್ಟ್ ಏನು ಗೊತ್ತಾಗೋಲ್ಲ. ತನಿಖೆಯಿಂದ ಗೊತ್ತಾಗ್ತಿತ್ತು ಸರ್. ಒಬ್ಬರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇನ್ನೊಬ್ರು ಮತ್ತು ಇನ್ನೊಬ್ರು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇನ್ನೊಂದು ಪತ್ರಗಳು ಒಂದೊಂದು ಬಿಡುಗಡೆ ಮಾಡ್ತಾ ಇದೆ. ಸರ್ಕಾರದಲ್ಲಿ ಏನು ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಇಡ್ತಾ ಇಲ್ವಾ, ಅಥವಾ ಅಧಿಕಾರಿಗಳ ಮೇಲೆ ಹೊಂದಾಣಿಕೆಗಳು ಅಧಿಕಾರದ ವ್ಯವಸ್ಥೆಗೆ ಹೊಂದಾಣಿಕೆ ಕೊರತೆ ಕಂಡು ಬರ್ತಾ ಇದೆಯಾ? ಒಂದ್ಸರಿ ಆಗ್ತಿತ್ತು. ಯಾಕಂದ್ರೆ ಅದಕ್ಕೆ ಟೈಮ್ ಇಲ್ಲ. ಬೆಳಗ್ಗೆ 3 ಗಂಟೆಗೇನೋ ಮುಗಿದು, ಎಷ್ಟಕ್ಕೆ ಮುಗಿದ್ರದು ಕ್ರಿಕೆಟ್ ಬೆಳಗ್ಗೆ ಮುಗಿದಿದೆ. ಕಂಟಿನ್ಯೂ ಆಗಿ ವಿಜಯೋತ್ಸವ, ತಕ್ಷಣ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ. 10 ಗಂಟೆಗೆ ಬಹುಶಃ ಮಧ್ಯಾಹ್ನ 1-2 ಗಂಟೆಗೆ ಭಾಳ ವೇಗವಾಗಿ ಅದು ತಯಾರಿ ಮಾಡಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಲ್ಯಾಪ್ಸ್ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ಯಾರು ಮಾಡಿದ್ರು ಕಂಡುಹಿಡಿದ ಈಗ ಮುಖ್ಯನೇ. ಹೋಮ್ ಮಿನಿಸ್ಟರ್ ಕೂಡ ನಾನು 10 ಗಂಟೆಗೆ ಮಾತಾಡ್ಕೊಂಡ ಸಂದರ್ಭದಲ್ಲಿ ಕೂಡ ನನಗೆ ಗಮನಕ್ಕಿಲ್ಲ, ಈಗ ಹೋಗ್ತಾ ಇದ್ದೀನಿ, 11 ಗಂಟೆಗೆ CM ಭೇಟಿ ಮಾಡಿದ ನಂತರ ನಮಗೆ ಅದು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಗಮನಕ್ಕೂ ಇರ್ಲಿಲ್ವಾಯ್ತು ಅಂತ ನೋಡಿ. ಫಸ್ಟ್ ಬರೆದು DPRನಿಂದ ಬಂದಿದೆ 10 ಗಂಟೆಗೆ. ಅವರು ಸಂಬಂಧಪಟ್ಟ ಪೊಲೀಸರಿಗೆ ಪರ್ಮಿಷನು ಮತ್ತೊಂದು ಮಾಡುವಂಥದ್ದು ಪ್ರೊಸೆಸ್ ನಡೀತಿದೆ. ತಕ್ಷಣ ಗೊತ್ತಾಗ್ಲಿಕ್ಕಿಲ್ಲ. ಅವ್ರು ಪೊಲೀಸ್ ಹೋಮ್ ಮಿನಿಸ್ಟ್ರಿಗೆ ಹೇಳಬೇಕಾಗಿತ್ತು, ಅವರು ಹೇಳಿಲ್ಲ ಅಲ್ಲಿ. ಸೊ ಇದನ್ನು ಗೊಂದಲ ಇದೆ, ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ಅದಕ್ಕೆ ಕಾದು ನೋಡೋಣ ಅಷ್ಟೇ, ಬೇರೆ ಏನು ಹೇಳಕ್ಕಾಗೋದು ಸಂದರ್ಭದಲ್ಲಿ. ಸದ್ಯಕ್ಕಂತೆ ಆಗೋಲ್ಲ. ಏನು ವರದಿ ಬಂದ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಅಥವಾ CID ಅವ್ರಿಗೆ ಯಾವ್ದಾರ ಒಂದು ವರದಿ ಬಂದರೆ ಮುಂದೆ ಅದಕ್ಕೆ ಹೆಜ್ಜೆ ಇಡಲಿಕ್ಕೆ ಅನುಕೂಲ ಆಗುತ್ತೆ. ತಕ್ಷಣ ಮಾಡೋದು ಕಷ್ಟ. ಮತ್ತೆ ವಿರೋಧ ಪಕ್ಷದವರು ಮತ್ತೆ ಯಾಕೆ ಮತ್ತೆ ಅವ್ರು ಹೇಳಕ್ಕೆ ಶುರು ಮಾಡ್ತಾರೆ. ಸರ್, ಈ ಘಟನೆಯಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳುವಂತ ಕೆಲವು ಪ್ರಯತ್ನ ಮಾಡಿದ್ರು, ಕೆಲವು ಸಚಿವರು ಪ್ರಯತ್ನ ಮಾಡಿದ್ರು. ಹೋಮ್ ಮಿನಿಸ್ಟ್ರು ಈ ಘಟನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಂದ್ರು. ಅಂದ್ರೆ ಈ ಘಟನೆಯಿಂದಾಗಲಿ ಹೋಮ್ ಡಿಪಾರ್ಟ್ಮೆಂಟ್ ಪರಮೇಶ್ವರ್ ಅವ್ರ ಹಿಡಿತದಲ್ಲಿ ಇದೆಯಾ ಇಲ್ವೋ ಅನ್ನೋ ಅನುಮಾನ ಬರ್ತಾ ಇದೆ. ನಿಮ್ಮ ಕೆಲವರು ಮಾತಾಡ್ತಿರೋ, ನಿಮ್ಮ ಕೆಲವು ನಾಯಕರು ಮಾತಾಡ್ತಿರೋ ರೀತಿ ನೀತಿ ಇಂಟೆಲಿಜೆನ್ಸಿ ಫೇಲು ಅಂತ ಮುಖ್ಯಮಂತ್ರಿಗಳ ಮೇಲೆ ಬರ್ತಿರೋ ಅಂತ ಆರೋಪ, ಇದು ಸರ್ಕಾರಕ್ಕೆ ಒಂದು ರೀತಿ ಬ್ಲ್ಯಾಕ್ ಒಂದು ಕಪ್ಪು ಕೆಲವು ಸರ್ ಆಗಿದೆ. ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಕೆಟ್ಟ ಹೆಸರು ಬಂದಿದೆ ನಿಜ ಈ ಘಟನೆಯಿಂದ. ಆದರೆ ಇದಕ್ಕೆ ಯಾರು ಶ್ರೇಯಸ್ಸು ಪಡಲಿಕ್ಕೆ ಹೋದ್ರು, ಯಾರು ಇದನ್ನು ಮುಂದಾಗಿ ಮಾಡ್ಲಿಕ್ಕೆ ಅನ್ನೋದು ಒಂದು ಯಾರ್ಯಾರ ಹೇಳಬೇಕಾಗ್ತದೆ. ಈಗ ನಾವು ಹೇಳಿದ್ರು ಅದಕ್ಕಿಂತ ನೀವು ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ, ನಾವು ಹೇಳಿದ್ರು ಬೆಲೆ ಇಲ್ಲ. ಯಾರ್ಯಾರೋ ಒಂದು ಅಧಿಕೃತವಾಗಿ ಯಾವುದೇ ಒಂದು ಏಜೆನ್ಸಿ ಅಥವಾ ಯಾವುದೇ ಒಂದು ಆಯೋಗ ಹೇಳಿದಾಗ ಮಾತ್ರ ಅದಕ್ಕೆ ಮುಖ್ಯವಾಗಿ ಗೊತ್ತಾಗ್ತದೆ. ಇಲ್ಲಿ ಬಿಟ್ಟು ಕಾಯೋದು ಅಷ್ಟೇ, ಬೇರೆ ದಾರಿ ಇಲ್ಲ. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಿರೋದು ಸರ್ಕಾರಕ್ಕೆ ಮುಜುಗರ ಆಗೋದಿಲ್ಲ, ವಿಧಾನಸೌಧದಲ್ಲಿ ನಡೆದಿಲ್ಲ ಆ ಘಟನೆ ಅಂತ ಹೇಳ್ತಾರೆ. CM ಅದರ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಕೂಡ ವಿಧಾನಸೌಧಕ್ಕೆ ಮಾತ್ರ CM ಅಲ್ಲ, ರಾಜ್ಯಕ್ಕೆ CM. ಅದೇ ಕಾರಣ ಈಗ ಹೇಳಿಲ್ಲ, ಪೊಲೀಸರು ಹೇಳಬೇಕಾಗಿತ್ತು ಇವರಿಗೆ ಇಂಥ ಘಟನೆ ಆಗಿದೆ, ನೀವು ಹೋಗ್ಬೇಡ ಅಲ್ಲ ಅಂತ ಹೇಳೋರು ಯಾರು? CM ಅವ್ರಿಗೆ ಪೊಲೀಸರು. ಪೊಲೀಸ್ ಆದ್ಮ್ಯಾಗ
ಅವರ ಸಿಬ್ಬಂದಿ. CM ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಈ ಘಟನೆ ಆಗಿದೆ ಅಂತ. ಅವ್ರು ಹೋಗಿ ಬಂದ ಮೇಲೆ ಅವ್ರಿಗೆ ಇದುವರೆಗಿನ ಗೊತ್ತಾಗಿದೆ. 5:36 o'clock CM ಅವ್ರಿಗೆ ಗೊತ್ತಾಗಿದ್ದು ಈ ಥರ ಡೆತ್ ಆಗಿದೆ. ಸೊ ಅಷ್ಟರೊಳಗೆ ಅವ್ರು ಫಂಕ್ಷನ್ ಮುಗಿಸಿ ವಾಪಸ್ ಬಂದಿದ್ರು. ಈ ಘಟನೆ ಆಗಿದ್ಮೇಲೆ ಚರ್ಚೆ ಶುರುವಾಗಿದೆ. ಯಾರು ಇದು ಜವಾಬ್ದಾರಿ, ಯಾರು ಇದು ಹೊಣೆ ಅಂತ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಅಥವಾ ಗೃಹ ಸಚಿವರ ಅಥವಾ ಮುಖ್ಯಮಂತ್ರಿಗಳಾದ ತನಿಖೆ ಮೇಗೆ ಆಗೋದಿಲ್ಲ. ಈಗ ಹೆಂಗೆ ಹೇಳೋದು? ಈಗ ನಾವು ಹೆಂಗೆ ಹೇಳೋದು, ನೀವು ಹೆಂಗೆ ಹೇಳೋದು? ಹೇಳಲಿಕ್ಕೆ ಆಗೋಲ್ಲ. ಯಾವ್ದಾದ್ರು ಒಂದು ಜಿಲ್ಲೆ ಇಲ್ಲಾಂದ್ರೆ ಜಿಲ್ಲೆ ಸಚಿವರನ್ನ ದೂರ್ತಾರೆ. ಇಲ್ಲಿಲ್ಲ, ಅಲ್ಲಿ ಸಚಿವರಾದ್ರೆ ಏನು ಸಚಿವರು ಏನು ಸಂಬಂಧ? ಅವ್ನಿಗೆ ಗೊತ್ತಿದ್ರೆ ಆಗ್ಬೇಕಲ್ಲ. ಮತ್ತೆ ನೀವು ಆ ಸಚಿವರು ಅವ್ನಿಗೇನು ಗೊತ್ತಿಲ್ಲದಾದ್ರೆ ಇಲ್ಲಿ ಹಂಗಾಗಿದೆ. ಒಂದು 15 ನಿಮಿಷದಲ್ಲಿ ರಿಪೋರ್ಟ್ ಕೊಡ್ಬೋದು. ಪ್ರಾಥಮಿಕ ವರದಿ ಕೊಡಲಿ, ವೇಟ್ ಮಾಡಿ. ಸರ್, ಈಗ ಅಧಿಕಾರಿಗಳ ತಲದಂಡ ಮಾಡಿಬಿಟ್ಟು ಸರ್ಕಾರ ತಪ್ಪಿಸ್ಕೊಂಡಿದೆ. ಇಡೀ ಪ್ರಕರಣ ಸರ್ಕಾರದ ಅತ್ಯಾಚಾರದಿಂದ ಆಗಿರೋ ಕಾರಣಕ್ಕೋಸ್ಕರ ಅಧಿಕಾರಿಗಳನ್ನ ಬಲಿಪಶು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕರು ದೊಡ್ಡ ಚರ್ಚೆ ಆಗ್ತದೆ, ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಚರ್ಚೆ ನಡೀತಾ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಅವ್ರು ನಡೀತಾ ಇದೆ. ಅರೆ ಹೇಳಿಲ್ಲ, ಈಗ ಮತ್ತೆ ನಾ ಅಲ್ಲೇ ಬಂತ ಸುತ್ತಾಕಿ ಈಗ ನೀವು ಹೇಳಿದ್ರೆ ಅದಕ್ಕೂ ಯಾವುದೇ ಬೆಲೆ ಇಲ್ಲ ಅಥವಾ ಅಧಿಕೃತ ಅಲ್ಲ, ಅದೇ ಒಂದು ವರದಿನೂ ಅಲ್ಲ. ಈಗ CM ಅವ್ರಿಗೇನು ತನಿಖೆ ನಡೆಸಿದಾರ, ಅವರಿಂದ ವರದಿ ಬರಬೇಕು. ಯಾಕಂದ್ರೆ ಅದನ್ನು ನಾವು ಕೋರ್ಟಿಗೆ ಕೂಡ ಕೊಡಬೇಕಾಗಿದೆ. ಈಗಾಗಲೇ ಕೊಟ್ಟಿದ್ದಾರೆ ವರದಿ. ಏನು ನಡೀತಾ ಇದೆ ಅದು ಕೋರ್ಟ್ ಕೂಡ, ಕೋರ್ಟ್ನಲ್ಲಿ ಕೂಡ ಕೇಸ್ ಇದೆ. ಅಲ್ಲಿ ಕೂಡ ಹೇಳಬೇಕಾಗಿದೆ ನಾವು ಇಲ್ಲಿವರೆಗೆ ಏನೇನು ಮಾಡಿದ್ದೀವಿ, ಲ್ಯಾಪ್ಸಸ್ ಬಗ್ಗೆ ಹೇಳಬೇಕಾಗುತ್ತೆ. ಕೋರ್ಟ್ ಕೂಡ ಹೇಳಲೇಬೇಕು. ಪ್ರಕರಣದಲ್ಲಿ CM ಮತ್ತೆ ಗೃಹ ಸಚಿವರನ್ನ ಓವರ್ಟೇಕ್ ಮಾಡಿದ್ರ ಅಂತ ಸರ್. ಅಂದ್ರೆ ಅವ್ರ ಗಮನಕ್ಕೆ ತರದೆ ಏಕಾಏಕಿ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸರ್ಕಾರದ ಇಕ್ಕಟ್ಟಿಗೆ ಮುಜುಗರ ಉಂಟು ಮಾಡಿದ್ರ ಅನ್ನೋ ಚರ್ಚೆ ಇಲ್ಲ. ಈಗ ಅವ್ರು ಹೇಳ್ತಾರಲ್ಲ, ನಾ ಕನಕ್ಪುರದಾಗಿದ್ದ ಅವ್ರು ಹೇಳ್ತಾರೆ. ಮತ್ತೆ ಈಗ ಯಾರು ಹೇಳೋರು? ನೀವು ಕನಕ್ಪುರದಾಗಿದ್ವಿ ಅಂತ ಅವ್ರು ಹೇಳ್ತಾರೆ. ಹೋಮ್ ಮಿನಿಸ್ಟ್ರು ಇಲ್ಲಿದ್ದೀವಿ ಅಂತ ಹೇಳ್ತಾರೆ. ಈಗ ಯಾರು ನೀವು ಫಿಕ್ಸ್ ಮಾಡೋರ? ಲೇವಡಿ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿನವರು. ಇದೆಲ್ಲ ನಿಮ್ಮ ಇದಕ್ಕೆ ಉತ್ತರಕ್ಕೆ ಒಂದು 15 ನಿಮಿಷ ಕಾಯ್ಬೇಕು ನೀವು ಅಷ್ಟೇ. ತನಿಖೆ ಅಡ್ಡ ಇಟ್ಕೊಂಡು ಎಲ್ಲ ಪ್ರಶ್ನೆಗೂ ಯಾವುದೇ ಮಾಡೋರು ಈಗ ಏನು ಅಲ್ಲ ಸರ್, ಈ ಒಂದು ಪ್ರಕರಣ ಇದೆಯಲ್ಲ ಸರ್, ಕಾಂಗ್ರೆಸ್ನಲ್ಲಿ ಒಂದು ಮಾತ್ರ ಬೆಳವಣಿಗೆ ಆಗ್ಬೋದು ಅದು? ಇಲ್ಲ, ಆಗೋಲ್ಲ. CM ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಥವಾ ಬೆಳವಣಿಗೆ ಆಗಲಿಕ್ಕೆ ಪ್ರಶ್ನೆ ಇಲ್ಲ. ಇದು ನಾ ಮುಂದೆ ಆಗದಂಗೆ ತಡೆಯೋದು ಮೊದಲನೇ ಪ್ರಿಯಾರಿಟಿ. ಈಗ ಯಾರ್ಯಾರು ಇದ್ರಾಗೂ ಇನ್ವಾಲ್ವ್ ಇದ್ದಾರೆ, ತಪ್ಪಿಸ್ತಿರೋದು ಹೇಳ್ತಿರಲ್ಲ, ಅವ್ರು ಕ್ರೆಡಿಟ್ ತೊಗೊಳಕ್ಕೆ ಹೋದ್ರು, ಇವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಲೆಟ್ರ್ ಹೋಯ್ತು, ಇವ್ರ ಲೆಟ್ರ್ ಹೋಯ್ತು ಅಂತ ಯಾರೋ ಒಬ್ರು ಪಾಯಿಂಟ್ ಔಟ್ ಮಾಡಿ ಹೇಳಬೇಕು ಇವ್ರು ತಪ್ಪಿದೆ ಅಂತ. ಅವ್ರ ಮ್ಯಾಗ ಆಕ್ಷನ್ ತೊಗೊಳಕ್ಕೆ 2ನೇ ಹಂತದಲ್ಲಿ ಇದೆ. ಇನ್ನು ಪ್ರೋಟೋಕಾಲ್ ಇಲ್ಲದೆ ಇದ್ರೂ ಟೀಕೆ ಏನಕ್ಕೆ ಹೋದ್ರು ಅನ್ನೋ ಪ್ರಶ್ನೆ ಆಗುತ್ತೆ ಎಲ್ರಿ ಕರ್ಲಿಕ್ಕೆ ಏರ್ಪೋರ್ಟ್ಗೆ ಚೇಲಿಗೆ DCM ಉಸ್ತುವಾರಿ ಸಚಿವರು ಹೋಗಿದ್ದಾರೆ. ಅವರು ಉಸ್ತುವಾರಿ ಸಚಿವರು ಅಂತ ಅವ್ರನ್ನ ಹೋಗಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ ಈಗಾಗಲೇ ಹೇಳಿದಾರೆ. ನಾನು ಇಂಡಿವಿಜುವಲ್ ಆಗಿ ಹೋಗಿದ್ದೆ ಅಂತ ಹೇಳಿದಾರಲ್ಲ. ಮಿಕ್ಕಿದ್ರೆಲ್ಲ ವಯಸ್ಸಾಗೈತಿ. ಯಾರು ಕ್ರಿಕೆಟ್ ಆಡುವಂತ ನೋಡುವಂತ ಶೋಕಿ ಯಾರಿಗಿಲ್ಲ. ಇನ್ನು ಅಲ್ಲಾರು ಹೋಗೋದು ವಯಸ್ಸಾಗಿದೆ ಎಲ್ಲರಿಗೂ. CM ಅವರು ಕ್ರಿಕೆಟ್ ಮ್ಯಾಚ್ ಆಡಬೇಕಲ್ಲ ಹೋಗ್ತಿರ್ತಾರೆ ಸರ್, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನೋಡ್ತಾರೆ ಅಷ್ಟೇ. ಅವರು CM ಆಡಲ್ಲ. ಸಮಸ್ಯೆ ಅವರು. ಅವ್ರು ಎಲ್ಲಿದ್ರು 24x7 ಕ್ರಿಕೆಟ್ ನೋಡ್ತಾರೆ. ಆಡ್ಲಿಕ್ಕೆ ಬರಲ್ಲ. ಒಂದ್ಸಲ ಕರ್ಕೊಂಡ್ಬಂದು ಆಡ್ಸೋಣ ಅವ್ರನ್ನ. DCM ಇನ್ನೂ ಇದೆಲ್ಲ ಓಡಾಟ ಇದೆಯಲ್ಲ, ಅವ್ರೇನ ಓಡಾಡ್ತಾರೆ ಎಲ್ಲ ಕಡೆ. ಹೀಗೆ ಕಠಿಣ ಹಾಕಿದ್ದಾರೆ ಸರ್ ಈ ಪ್ರಕರಣದಿಂದ. ಪ್ರತಿಪಕ್ಷಗಳ ರಾಜಕೀಯ ಮಾಡ್ತಾ ಇದ್ದಾವೆ ಅಂತೇಳಿ ನೋಡಿ. ನಾನು ಒಂದು ಪತ್ರಿಕೆಯಲ್ಲಿ ಫೋಟೋ ಮಾಡಿ ನೋಡಿ. ಈಗ ಕಣ್ಣೀರ್ ಬಗ್ಗೆನೂ ಬಹಳಷ್ಟು ಟೀಕೆಗಳು ವ್ಯಕ್ತವಾಗಿದೆ. ಎಲ್ಲ ನಮ್ಗೆ ಯಾವ ರಾಜಕೀಯದಲ್ಲಿ ಎಲ್ಲ ರೀತಿಯಿಂದ ಅಳದೆ ಹೋದ್ರೆ ಯಾಕೆ ಹತ್ತಿಲ್ಲ ಅಂತಾರೆ, ಹತ್ರ ಯಾಕೆ ಹತ್ರ ಅಂತಾರೆ. ಎಲ್ಲ ನಕರು ಯಾಕೆ ನಕರು, ನಗದಿಲ್ಲಂದ್ರೆ ನಗೋಲ್ಲ ಏನೋ ಅಂತಾರೆ. ಇದೆಲ್ಲ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಪಾಪ ಎಲ್ಲ ಯಾಕಂದ್ರೆ ಅವತ್ತು ಅವರು ಸತ್ತವ್ರ ಮನೆಗಳಿಗೆ ಇದು ಹಾಸ್ಪಿಟಲ್ಗೆ ಹೋಗಿ ಅವ್ರ ಫ್ಯಾಮಿಲಿ ಭೇಟಿ ಮಾಡಿ ಬಂದಾಗ ಅವ್ರೇನು ಒಳ್ಳಿಲ್ಲ. ಮರುದಿನ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ ಮರುದಿನ ಹೇಳ್ತಾ ಇದ್ರು. ಹಾಗಾಗಿ ಇದು ಏನು ಬೇರೆ ರೀತಿಯಾದಂತಹ ಹಳುವಂತದನ್ನ JD ಕುಮಾರಸ್ವಾಮಿ ಅಥವಾ ಬಿಜೆಪಿ ಆರೋಪ ಮಾಡ್ತಿದ್ರು. ಅದು ಬರ್ಲಿ, ಅದು ವರದಿದಾಗ ಬರ್ತೈತಿ. ನೀವು ಹೇಳಿದ ಪಾಯಿಂಟ್ ವರದಿಯಲ್ಲಿ ಬಂದೇ ಬರ್ಬೇಕು, ಅದು ಬರ್ತೈತೆ. ಹೇಳೋದು ಹೆಂಗ್ ಬರ್ತಾರೆ? ನಿಮ್ದೆಲ್ಲ ಈಗ ಆರೋಪ ಪಟ್ಟಿ ಮಾಡ್ಬೇಕಲ್ಲ. ಟಿವಿಯಲ್ಲಿ ಯಾವ್ಯಾವ ಟಿವಿ ಅವ್ರು ಏನೇನು ತೋರಿಸಿದ್ದಾರೆ ಪಟ್ಟಿ ಮಾಡಿ ಆಯೋಗ ಮುಂದೆ ಹೋಗುತ್ತೆ. ನೀವೇನೇನು ತೋರಿಸಿರಂತ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಕ್ವಶನ್ ರೆಡಿ ಮಾಡ್ತಾರೆ ಅವರು.
ಈಗ ನೀವು ಹೇಳಿದ್ದು ಕಣ್ಣೀರು ಕೂಡ ಒಂದು ಇರ್ತದೆ, ಕೇಳ್ತಾರೆ. ನೀವು ಅವಾಗ ಉತ್ತರ ಬಂದಾಗ ಹಾಕಿಕ್ರಿ ಏನತ್ತ ಏನು ಹೇಳ್ತಾರೆ ನೋಡಿ. ಈಗ ಈ ಇಶ್ಯೂನ ಡೈವರ್ಟ್ ಮಾಡಕ್ಕೋಸ್ಕರ ಸ್ಪೆಷಲ್ ಕ್ಯಾಬಿನೆಟ್ ಅನ್ನು ಏನು ಜಾತಿ ಜನಗಣತಿ ವಿಚಾರವನ್ನ ಸ್ಪೆಷಲ್ ಕ್ಯಾಬಿನೆಟ್ ಮೂಲಕ ತರೋ ಮೂಲಕ ಇಶ್ಯೂನ ಡೈವರ್ಟ್ ಮಾಡೋ ಪ್ರಯತ್ನ ಮಾಡ್ತಿದೆ ಸರ್ಕಾರ. ಅದಕ್ಕೇನು ಸರ್, ಅದು ಮಾಡಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಈಗ 4 ಸಭೆಯಲ್ಲಿ ಬರ್ತಾ ಇದೆ. ಆಮ್ಯಾಗ ಅದು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಬೇಕು. ಎಲ್ಲದರಲ್ಲಿ ಮಿಕ್ಸ್ ಆಗೋದ್ರಿಂದ ಅದು ಆಗ್ತಾ ಇಲ್ಲ. ಸೊ ನೀವೇ ನಮಗೆ ಕೇಳಿದ್ರೆ ಏನ್ರಿ ಏನು ಮಾಡ್ತಾ ಇಲ್ಲ ಅದನ್ನೇನು ಹಂಗೆ ಮುಚ್ಚಾಕ್ತಾರೆ ಅಂತ ನೀವೇ ಕೇಳಿದ್ರೆ ನಮಗೆ ನಿಮ್ಮ ಏನು ಗಮನ ಸೆಳೆದ್ರೆ ಆ ಗಮನದ ಮೇಲೆ ಅದನ್ನು ಪ್ರತ್ಯೇಕವಾಗಿ ಇಟ್ಟಿದ್ವಿ. ಅವತ್ತು ನಿಮ್ಮನ್ನ ಇನ್ವೈಟ್ ಮಾಡಿರ್ಲಿಲ್ವಾ ಸರ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ? ಎಲ್ರಿ ಸೆಲೆಬ್ರೇಷನ್ ಕಾರ್ಯಕ್ರಮಕ್ಕೆ ನಾ ಮುಂಚೆ ಹೇಳಿರಲಿಲ್ಲ, ಕ್ರಿಕೆಟ್ ನೋಡಲಿಕ್ಕೆ ಅದು ಹೋಗೋಲ್ಲ. ನನಗೆ ಕರೆದ್ರು ಕೂಡ ನಾ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಮುಂಚೆನೇ ಹೇಳಿ ನಾ ಕ್ರಿಕೆಟ್ ಬಗ್ಗೆ. ಸಿಎಂ ಇನ್ನೊಂದು ಹೇಳಿದ್ದಾರೆ, ಗವರ್ನರ್ಗೆ ಯಾರು ಆಹ್ವಾನ ಕೊಟ್ಟಿಲ್ಲ, ಅವರು ಕೂಡ ಬಂದಿದ್ರು ಅವ್ರು ಕರ್ನಾಟಕದವ್ರು ಗೆದ್ದನಂತ ಬಂದಿರ್ಬೋದು. ಹತ್ರ ಕರಿಬೇಕು, ಅವರಿಗೆ ಸೋಮೋಟ ಬರ್ಬೋದಲ್ಲ, ಬರಬಾರ್ದತ್ತೇನಿಲ್ಲ. ಒಂದು ರಾಜ್ಯ ತನ್ನ ಕ್ಯಾಪಿಟಲ್ದಲ್ಲಿ ಫಂಕ್ಷನ್ ಮಾಡಿದಾಗ ಗವರ್ನರು ಬರ್ಬೋದು, ಇನ್ನು ಯಾರು ಮತ್ತಾರೇ ಬರ್ಬೋದು. ಅಂದರೆ ಒಂದು ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ, ಕರಿಬೇಕಂತೇನು ಅವಶ್ಯಕತೆ ಇಲ್ಲ, ಬರ್ಬೋದಕ್ಕೆ. ಇನ್ನೊಂದು ಸಿಂಧುಸ್ವಾಮಿ ಸ್ಟೇಡಿಯಂ ಸ್ಥಳಾಂತರ ಮಾಡಬೇಕು ಅನ್ನೋದು ನಿಮ್ಮ ಡಿಪಾರ್ಟ್ಮೆಂಟ್ ಪ್ರಪೋಸ್ ಇದೆ ಸರ್. ಆಕ್ಚುಲಿ ಅದು ನಮ್ದೇ ನಾ ಲೀಸ್ ಕೊಟ್ಟಿದ್ದೀವಿ, ನಮ್ದೇ ಅದು. ಈಗ ಸ್ಥಳಾಂತರ ಮಾಡೋ ಬಗ್ಗೆ ಚರ್ಚೆ ನಡೀತದೆ, ಏನೇ ತಾವು ಅದು ನಮ್ಮಲ್ಲಿ ಇಲ್ಲ. ಎಂಟೈರ್ ಕ್ಯಾಬಿನೆಟ್ ಸರ್ಕಾರ ಡಿಸಿಷನ್ ತೊಗೋಬೇಕು. ಅದು ಸರ್ಕಾರ ಮಟ್ಟದಲ್ಲಿ ಡಿಸಿಷನ್ ಆಗಬೇಕು, ಕ್ಯಾಬಿನೆಟ್ಲಿ ಡಿಸಿಷನ್ ಆಗಬೇಕು. ನಮ್ಮಂತಲ್ಲಿ ಆಗೋಲ್ಲಾರೆ. ಆಮೇಲೆ ಬೆಂಗಳೂರು ಸೆಂಟ್ರಲ್ ಅದನ್ನ ಹೊರಗಡೆ ಮಾಡಲಿಕ್ಕೆ ನೀವೇನು ಜಾಗ ಕೊಡ್ತೀರಾ ನಿಮ್ಮ ಇಲಾಖೆ? ನಾವು ಕೊಡೋದು ಅವಶ್ಯಕತೆ ಇಲ್ಲ. ಅವ್ರ ಕಡೆ ಸಾಕಷ್ಟು ದುಡ್ಡಿದೆ ಅಲ್ಲ, ಪರ್ಚೇಸ್ ಮಾಡ್ಬೋದು. ಒಂದು 100 ಎಕರೆ ಅವರು ನಾವು ಮಾಡೋದು. ಅವಾಗೇನೋ ಅವಶ್ಯಕತೆ ಇತ್ತು, ಕೊಟ್ಟಿದ್ರು. ಇವಾಗ ಮಾಡ್ಬೇಕಾದ್ರೆ ಅವರೇ ಪರ್ಚೇಸ್ ಮಾಡ್ಬೇಕಷ್ಟೆ. ಈಗ ಅದರಲ್ಲಿ 2-3 ಇಶ್ಯೂಸ್ ಇದೆ. ಒಂದು ಅಮೌಂಟ್ ಕಡಿಮೆ ಕೊಡ್ತಾರೆ ಅನ್ನೋದು ಒಂದು, ಕಡಿಮೆ ಇದೆ. 10,000 ಅಷ್ಟೇ ಇದೆ. ಕೊಟ್ಟಿಲ್ಲ ಅಂತ ಒಂದು ಕಂಪ್ಲೇಂಟ್ಸ್ ಎಲ್ಲ ಇದೆ. ಕಡಿಮೆ, ಭಾಳ ಅಂದರೆ ಕಡಿಮೆ ಇದೆ. ಸೊ ಅದು ಈಗಾಗಲೇ 2 ಸಾರಿ ರಿನ್ಯೂ ಆಗಿದೆ. ಅದು 30 ವರ್ಷ ಏನೋ 2ನೇ ಸರಿ ಆಗಿರ್ಬೇಕು. 30+30 2 ಸಾರಿ ರಿನ್ಯೂ ಆಗಿದೆ. ಅದು ಸದನ ಸಮಿತಿಗಳು ಕೆಲವು ರಿಪೋರ್ಟ್ ಎಲ್ಲ ಕೊಟ್ಟಿದೆ ಸರ್. ನೋಡ್ತೀವಿ. ಮೊನ್ನೆ ಹೇಳಿದ್ಮ್ಯಾಗ ನಾನು ಫೈಲ್ ತರಿಸ್ಲಿಕ್ಕೆ ಹೇಳಿದ್ದೀನಿ, ತರಿಸ್ತೀನಿ. ಅದು ನೋಡೋಣ. ನೋಡೋಣ, ಫೈಲ್ ತರಿಸೋಣ. ಅದು ಯಾವಾಗೂ ಎಕ್ಸ್ಟೆಂಡ್ ಎಷ್ಟು ಮಾಡಿದ್ರೆ ಇನ್ನು ಮುಂದಿನ ಅವಧಿಗೆ ಎಲ್ಲಿಗೆ ಮುಗಿತಿದೆ ಚೆಕ್ ಮಾಡೋಣ. ಬಾಡಿಗೆ ಮಾತ್ರ ನನಗೆ ಗೊತ್ತೇನು ಭಾಳ ಕಡಿಮೆ ಇದೆ ಬಾಡಿಗೆ ಅದಕ್ಕೆ ವರ್ಷಕ್ಕೆ. ಮೂವತ್ತು ಜನ ಅಷ್ಟೇ. ನಿಮ್ಮ ಇಲಾಖೆ ವರದಿನೇ ಸಿಎಂ ಧಿಕ್ಕರಿಸ್ಕೊಟ್ರ ಸರ್, ಅಥವಾ ಇನ್ಚಾರ್ಜ್ ಪ್ರೋಗ್ರಾಮ್ ಆರ್ಗನೈಸರ್ಗಳು? ನಾವು 30 ಹೇಳಿದ್ವಿ, ಇನ್ನು 10 ಎಣಿಸ್ಬೇಕಲ್ಲ ಯಾರು ಎಷ್ಟು ಜನ ಆಗ್ತಿರೋದು. ನೀವೆಲ್ಲ 200 ಜನ ಅಂತ ಹೇಳ್ತಾ ಇದ್ರಿ. 200 ಜನ ಆಗ್ತಿದ್ರು. RCB ಅವ್ರ ಸ್ಟಾಫ್ 25 ಜನ 30 ಜನ ಅವರೇ ಇದ್ರು. ನಮ್ಮವ್ರು ಕೊಟ್ಟದ್ದು 30 ಜನಕ್ಕೇನೋ ಸರ್ಟಿಫಿಕೇಟ್ ಕೊಟ್ಟಿದ್ರು. ಸೊ ಅದಕ್ಕಿಂತ ಹೆಚ್ಚಿಗೆ ಜನ ಅದ್ರ ಮೇಲೆ ಇದ್ದದ್ದು ನಿಜ. ಸೊ ನೋಡೋಣ, ವೇಟ್ ಮಾಡಿ. ಅದಕ್ಕೂ ವರದಿನ ಬರಬೇಕು, ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ಇದಕ್ಕೆ MLC ನಾಮನಿರ್ದೇಶನ ಸಂಬಂಧಪಟ್ಟಂತೆ ಸಿಎಂ ಕಳಿಸಬೇಕಾಗಿರೋ ಲಿಸ್ಟ್ ತಡೆ ಹಿಡಿದಿದ್ದಾರೆ ಸರ್ ಹೈಕಮಾಂಡ್. ನೀವೇನಾದ್ರೂ ದೂರು ಕೊಟ್ರ? ಇಲ್ಲ, ನಾವೇನು ದೂರು ಕೊಟ್ಟಿಲ್ಲ. ನೀವೇನಾದ್ರೂ ದೂರು ಕೊಟ್ಟಿಲ್ಲ ಹೈಕಮಾಂಡ್ಗೆ ಅಂತ? ಈ ನಾಯಕರು ಕೊಟ್ಟಿರ್ಬೋದು, ಯಾರು ಕೊಟ್ಟಿರ್ಬೇಕು, ಅಥವಾ ಅವ್ರ ಸೋಮೋಟೋ ಅವರೇ ಕೂಡ ತಡೆದಿರ್ಬೋದು. ಸೊ ಅದು ಚರ್ಚೆ ಆಗ್ಬೋದು. CM ಅವ್ರು ಹೋಗ್ತಿದ್ದಾರೆ, ಚರ್ಚೆ ಆಗ್ತಿತ್ತು. DG ಸಾರ್ ಅವರು JDS ಇಂದ ಬಂದವರು, ಅವ್ರಿಗೆ ಮಣೆ ಹಾಕಿದ್ದಾರೆ ಅಂತ ನಿಮ್ಮ ಆಕಾಂಕ್ಷಿಗಳು, ಮೂಲ ಕಾಂಗ್ರೆಸ್ ಇದ್ದರು ಅನ್ನೋ ಅಸಮಾಧಾನ. ಹಂಗೆ ಈಗ CM ಹೊರಗಿಂದ ಬಂದವ್ರೆ, ನಾನು ಹೊರಗಿಂದ ಬಂದವನೇ. ಇದ್ರಾಗ ಅರ್ಧ ಕ್ಯಾಬಿನೆಟ್ಗಿಂತ ಹೆಚ್ಚು ಎಲ್ಲ ವಲಸಿಗರೇ ಇದ್ದಾರೆ. 16 ಜನ ಹೊರಗಡೆಯಿಂದ ಇದೀವಿ ನಾವು. 50-50 ಇದೀವಿ. ನಾವು ಕಾಂಗ್ರೆಸ್ಸಲ್ಲೇ, ನಾವು ಕಾಂಗ್ರೆಸ್ಸಲ್ಲಿ ನಾವು. ಇದು ಲಾಜಿಕ್ ಪ್ರೊಸೆಸ್ ನಿಜವಾದ, ಅದಕ್ಕೆ ಉತ್ತರ ಕೊಡ್ಬೇಕಾಗಿದೆ. ಈಗ ಹೊರಗಿನಿಂದ ಬಂದವರಿಗೆ ಅವಕಾಶ ಕೊಡಬಾರ್ದು ಅಂತಂದ್ರೆ ಈ ಪ್ರಶ್ನೆಗೂ ಹೈಕಮಾಂಡ್ ಉತ್ತರ ಕೊಡಬೇಕಾಗತ್ತೆ. ಒಂದ್ಸಲ ಅದ್ರ ಜಾಯಿನ್ ಆದ್ರೆ ಅವ್ರು ಕಾಂಗ್ರೆಸ್ಸೇ. JDS ಇದಾರೆ ಅವರೇ. ಮತ್ತೆ ಹಂಗೆ ನೀವು ಜಾಯಿನ್ ಆದ್ಮ್ಯಾಗ ಮುಗೀತು ಕಾಂಗ್ರೆಸ್ಸೇ. ದೇಶಪಾಂಡೆ ಅವರು, MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ. ಹಂಗೆ ದೊಡ್ಡ ಲಿಸ್ಟೇ ಮಾಡ್ತಿದ್ದಾರೆ. ಹಂಗೆ ಹೋದ್ರೆ ನೀವೆಲ್ಲ BJP JDS ಬಂದವರೆಲ್ಲ ಟಿಕೆಟ್
ಎಲ್ಲ MLAಗಳು ಅವರು BJP ಅರ್ಧ MLA ಇದ್ದಾರೆ, ಅರ್ಧ ಮಂತ್ರಿ ಮಂಡಲ ಇದೆ. ಒಂದ್ಸಾರಿ ನಾವು ಕಾಂಗ್ರೆಸ್ ಸೇರಿಸಿದ್ಮ್ಯಾಗೆ ಕಾಂಗ್ರೆಸ್ ಪ್ರಭಾವಿ ಸಚಿವರುಗಳೆಲ್ಲ JDSನವ್ರಿಗೆ ಬಂದವ್ರೆ. ದರ್ಶನ ಅವರು ಎಲ್ಲರೂ ಭಾಳಷ್ಟು ಜನ ಇದ್ರು. ನಾವು ಸುಮಾರು ಜನ, ಮಧು ಬಂಗಾರಪ್ಪ, ಸಂತೋಷ್ ಲಾಡು, ಮುಂಚೆ ಅವರು JDS ನಮ್ಮ ಜೊತೆ ಇದ್ದವರು. ಸಂತೋಷ್ ಲಾಡು, ಸ್ವಾಮಿ, ರಾಜಣ್ಣ, ಜಮೀರ್ ಅಹಮದ್ ಇವೆಲ್ಲ ಅದು ಆಯ್ತು. ಕೋರಂ ಯಾರ ಕಡೆ ಇದೆ ಸರ್? ಕೋರಂ ಯಾರ ಕಡೆ? ಕಾಂಗ್ರೆಸ್ ಕಡೆ ಇದೆ. ಕಾಂಗ್ರೆಸ್ ಹೇಳಿದಾಗೆಲ್ಲ ಕೂಡ ಕಾಂಗ್ರೆಸ್ ಆಗಿದ್ವಿ ನಾವು. ಅಹಿಂದ ಕೋರಂ ಆಯ್ತು ಸರ್. ಈಗ ಸಿದ್ದರಾಮಯ್ಯ ಕೂಡ ಒಂದು ಮೊದಲೇ 13ರಿಂದ 18 ಇದೇ ಆರೋಪ ಬರ್ತಾ ಇತ್ತು. ಅವರು ಜನತಾದಳ ಬಂದರೆ ಜನತಾಳಿಗೆ ಸಪೋರ್ಟ್ ಮಾಡ್ತಾರಂತ ಇತ್ತು. ಅದು ಈಗ ಅದಿಲ್ಲ, ಅದು ಹೋಗಿದೆ. ಅದು ಈಗ ಸಮಾಧಾನ ಆಗಿದಾರಲ್ಲ ಜನ. ಅನಿವಾರ್ಯ ಆಗಿದ್ದಾರೆ ಅನ್ಸುತ್ತೆ ಸರ್ ಕಾಂಗ್ರೆಸ್. ಅನಿವಾರ್ಯ ಇಲ್ಲ, ನಾವು ಕಾಂಗ್ರೆಸ್ ಸೇರಿದೀವಿ. ನಾವು ಕಾಂಗ್ರೆಸ್ಗೆ ಅನಿವಾರ್ಯ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನಿವಾರ್ಯ ಅನ್ನೋ ಥರ ಆಗೋಯ್ತು. ಕಾಂಗ್ರೆಸ್ಗೆ ಅನಿವಾರ್ಯ, ನಾವು ಕಾಂಗ್ರೆಸ್ಗೆ ಅನಿವಾರ್ಯ. ನಾವು ಅಲ್ಲಿ ಹೋಗಿದ್ವಿ ಕಾಂಗ್ರೆಸ್ಗೆ, JDS ಬಿಟ್ಟು. ಅವಾಗೆ ನಾವು ಒಂದು ಪಕ್ಷಕ್ಕೆ ಅನಿವಾರ್ಯ. ಯಾರು ಪಕ್ಷಕ್ಕಿಂತ ಯಾರು ದೊಡ್ಡವರು ಇರೋಲ್ಲ. ಸರ್, ಈಗ ಫ್ಲಡ್ ಆಗಿದೆ, ಕೆಲವು ಕಡೆ ಮಳೆ ಆಗಿದೆ. ಎಸ್ಪೆಷಲಿ ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಿನ್ನೆ ಮೊನ್ನೆ ತುಂಬಾ ಜಾಸ್ತಿ ಎಪ್ಪತ್ತದ ಮಳೆ ಆಗಿದೆ. ಏನು ಡ್ಯಾಮೇಜ್ ಏನಾಗಿದೆ ಸರ್? ಮತ್ತೇನು ಇನ್ಸ್ಟ್ರಕ್ಷನ್ ತಗೋತಾ ಇದ್ದೀರಾ? ಇಲ್ಲ, ಅವ್ರಿಗೆಲ್ಲ ನಾವು ಇನ್ಸ್ಟ್ರಕ್ಷನ್ ಕೊಟ್ಟೇ ಬಿಟ್ಟಿವಿ. ಈಗೇನು ಪ್ರಶ್ನೆ ಇಲ್ಲ. ಯಾಕಂದರೆ ಏನಾರಾದರೆ ಇಮಿಡಿಯೇಟು ರಿಪೇರ್ ಮಾಡ್ತೀವಿ, ಅಂದರೆ ಮೋಟ್ರೇಬಲ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅದನ್ನು ತಾತ್ಪೂರ್ತಿಗೆ ರಿಪೇರ್ ಮಾಡ್ತೀವಿ. 3ನೇ ಹಂತದಲ್ಲಿ ಅವಶ್ಯ ಬಿದ್ದರೆ ಅದನ್ನು ಟೋಟಲಿ ಹೊಸದು ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. 3 ಹಂತದಲ್ಲಿ ಟಾರ್ಗೆಟ್ ಇರ್ತದೆ. ಲಾಸ್ಟ್ ಟೈಮ್ ಸೆಷನ್ ಅಲ್ಲಿ ಶಾಸಕರುಗಳೆಲ್ಲ ಅಸಮಾಧಾನ ಇತ್ತು ಸರ್. ಅಂದ್ರೆ ಹಿಂದೆ ಮಳೆ ಬಿದ್ದಂತ ಗುಂಡಿ ಮುಚ್ಚಕ್ಕೆ ಮಾತ್ರ ದುಡ್ಡಿಲ್ಲ ಅನ್ನೋಂಥದ್ದು. ಈಗ ರಸ್ತೆ ರಿಪೇರಿಗೆಲ್ಲ ಫಂಡ್ ಇದೆಯಾ ಸರ್ ಇಲಾಖೆ? ಯಾವ ಸಂದರ್ಭದಲ್ಲೂ ದುಡ್ಡು ಇಲ್ಲದ ಕೊರತೆ ಪ್ರಶ್ನೆ ಇಲ್ಲ. ಯಾಕಂದರೆ ವರ್ಷಕ್ಕೆ ಅದಕ್ಕೆ ಗುಂಡಿ ಮುಚ್ಚಲಿಕ್ಕೆ ಸಪ್ರೇಟ್ ಬರ್ತಾರೆ, ಹೊಸ ರಸ್ತೆಗೆ ಸಪ್ರೇಟ್ ಬರ್ತದೆ, ಮತ್ತೆ ಬರ್ತದೆ. ಆದರೆ ನಾವು ಸರಿಯಾಗಿ ಅದನ್ನು ಮ್ಯಾನೇಜ್ಮೆಂಟು ಮಾಡಬೇಕಷ್ಟೇ. ಅದು ಸರಿಯಾಗಿ ಉಪಯೋಗ ಆಗಬೇಕು. ಗುಂಡಿ ಮುಚ್ಚಲಿಕ್ಕೆ ಸಾಕಷ್ಟು ದುಡ್ಡಿದ್ದಾರೆ. ಸೊ ಆ ದುಡ್ಡಲ್ಲಿ ಅಷ್ಟರಾಗಿ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಸೆಂಟ್ರಲ್ ಗವರ್ಮೆಂಟ್ 11 ವರ್ಷ ಮುಗಿಸಿದೆ. ಈಗ ಸಾಧನೆ ಏನು ಸಾಧನೆ ಬಂದಿಲ್ಲ. ಇವತ್ತು ಪೇಪರ್ನಾಗ ಬಂದಿದ್ದಿಲ್ಲ ಸಾಧನೆ. ಅವರು ಸ್ಕೀಮ್ಗಳನ್ನು ಹಾಕಿದ್ದಾರೆ. 11 ವರ್ಷದಲ್ಲಿ ಕೆಲವು ಅಚೀವ್ಮೆಂಟ್ ಮಾಡಿದ್ದಾರೆ, ಕೆಲವು ಪ್ರೋಗ್ರೆಸ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇದು ಬಡತನ ಇನ್ನೂ ಡೆವಲಪ್ಮೆಂಟ್ ಆಗದೇ ಇರೋದು ಇನ್ನೊಂದು ಕಡೆ ಇನ್ನೂ ಹಾಗೆ ಉಳಿದಿದ್ದಾರೆ ಇದು. ಸೊ ಅದರ ಕಡೆ ಕೇಂದ್ರ ಸರ್ಕಾರ ಹೆಚ್ಚು ಗಮನ ಕೊಡಬೇಕು. ಅದಕ್ಕೆ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.